ಇಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಹಾಗೂ ಅಭಯಾಂಜನೇಯ ಸ್ವಾಮಿ ಸೇವಾ ಚಾರಿಟಬಲ್ ಟ್ರಸ್ಟ್ ಇಂದ ನಾವು ಇಲ್ಲಿ ಸುಮಾರು ಎಷ್ಟೋ ವರ್ಷಗಳಿಂದ ಈ ದೇವಸ್ಥಾನದ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಜಮೀನಿಲ್ಲದೆ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಬಂದುಬಿಟ್ಟಿದ್ರು. ಅದಕ್ಕೆ ನಾವು ದೇವಸ್ಥಾನದ ಜಾಗ ಎಷ್ಟಿದೆಯೋ ಅಷ್ಟು ಬಿಡಿಸ್ಕೊಂಡು ಈ ಸುತ್ತಮುತ್ತಲ ಗ್ರಾಮಸ್ಥರಿಗೆಲ್ಲ ಹೇಳಿ ದೇವಸ್ಥಾನದ 3 ಎಕರೆ 19 ಗುಂಟೆ ದೇವಸ್ಥಾನ ಜಾಗ ಇದೆ, ಅದನ್ನೇನಾದರೂ ಮಾಡಿ ಬಿಡಿಸಿ ಮುಂದಕ್ಕೆ ಒಂದು ಸ್ವಲ್ಪ ಛತ್ರ ಅನಾಥಾಶ್ರಮ ಕಟ್ಟೋಣ ಅಂತ ಒಂದು ಐಡಿಯಾ ಇದೆ. ಆದರೆ ಈಗ ಫಾರೆಸ್ಟ್ ಅವರು ಏನೋ ಯಾವಾಗ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದ್ರೂ ಅವ್ರ ಹತ್ರ ಕೇಳಿಕೊಂಡು ಸುತ್ತಮುತ್ತ ಇರೋ ರೈತರನ್ನ ಅವ್ರ ಹತ್ರನೂ ಕೇಳಿಕೊಂಡು ಇದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡೋಂಥ ನಾವು ಟ್ರಸ್ಟಿಂದ ಅಂದ್ಕೊಂಡಿದ್ದೀವಿ. ನಮ್ಮ ಟ್ರಸ್ಟಿನ ಸದಸ್ಯರು ಜೊತೆಗೆ ಸುತ್ತಮುತ್ತ ಗ್ರಾಮಸ್ಥರು, ಸುತ್ತಮುತ್ತಲು ತೋಟದವರು, ರೈತರು ನಾವು ಎಲ್ಲ ಸೇರಿ ಇದನ್ನು ಮುಂದಕ್ಕೆ ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ ನಾವು ಈಗ ಆಲ್ರೆಡಿ ಒಂದು ಸಾಮಾನ್ಯವಾಗಿ ಒಂದು ಐಡಿಯಾ ಸರ್ವೆ ಮಾಡಿದ್ದೀವಿ. ಅದನ್ನು ಇನ್ನು ಈ ಕಡೆ ಇರೋ ರೈತರನ್ನು ಕರೆಸ್ಬಿಟ್ಟು ಅವ್ರ ಮುಂದೆ ಈ ಥರ ಇದೆಯಪ್ಪ, ಏನಾದರೂ ಮಾಡಿ ದೇವಸ್ಥಾನಕ್ಕೆ ಅನುಕೂಲ ಮಾಡಿ ಅಂತ ರೈತರನ್ನು ಕರೆಸ್ಬಿಟ್ಟು ಮಾಡೋಣ ಅಂತ ಇವತ್ತು ನಾವು ಇಲ್ಲಿಗೆ ಬಂದು ಸ್ವಲ್ಪ ಐಡಿಯಾ ಮಾಡಿ ಮೆಜರ್ಮೆಂಟ್ ಮಾಡಿದ್ದೀವಿ. ಈಗ ಅದನ್ನು ಮುಂದಕ್ಕೆ ಯಾವ ಥರ ಮಾಡಬೇಕು ಅಂತ ಎಲ್ಲರನ್ನು ಕರೆಸ್ಕೊಂಡು ಮಾಡೋಣ ಅಂತ ಇದು ನಿರ್ಧಾರ ಮಾಡಿದ್ದೀವಿ ನಾವು. ನನ್ನ ಹೆಸರು ರಮಣಪ್ಪ ಅಂತೇಳಿ. ಮೊದಲಿಗೆ NK ಭಾರತ್ ನ್ಯೂಸ್ ಟೈಮ್ 24x7ಗೆ ಸ್ವಾಗತ. ನಿಮಗೆ ಧನ್ಯವಾದಗಳು. ನಮ್ಮ ದೇವಸ್ಥಾನದ ಬಗ್ಗೆ ತಾವು ಇವತ್ತು ಈ ತಾಲೂಕಿನ, ನಮ್ಮ ರಾಜ್ಯದ, ಜಿಲ್ಲೆಯ ಎಲ್ಲ ಜನಗಳಿಗೆ ನಮ್ಮ ದೇವಸ್ಥಾನದ ಆಗು ಹೋಗುಗಳ ಬಗ್ಗೆ ತಿಳಿಸಲು ಬಂದಿದ್ದೀರಿ. ತಮಗೆ ಆಧಾರದ ಸ್ವಾಗತವನ್ನು ಬಯಸ್ತೀನಿ. ನೋಡಿ, ಈ ದೇವಸ್ಥಾನ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಕರಿತೀವಿ. ಇದನ್ನು ಇಲ್ಲಿ ಬಂದರೆ ಗೊತ್ತಾಗುತ್ತೆ. ಮಾನ್ಯರೇ, ಬಂದು ನೋಡಿ. ಮಹಾತ್ಮ ಗಾಂಧಿಯ ಕಲ್ಪನೆ ಏನಿತ್ತು, ಶಾಂತಿನಿಕೇತನ, ನಿಜವಾಗ್ಲೂ ಶಾಂತಿನಿಕೇತನದ 2ನೇ ರೂಪ ಇದು ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರುವಂಥದ್ದು. ಇಲ್ಲಿನ ವಾತಾವರಣ, ದೇವಸ್ಥಾನ, ಸುತ್ತಲಿರುವಂಥ ಮರಗಿಡಗಳು, ಒಂದು ಚೂರು ಕಲ್ಮಶವಾದಂತಹ ಗಾಳಿ ಇಲ್ಲಿಲ್ಲ. ಶುದ್ಧವಾದಂತಹ, ಪರಿಶುದ್ಧವಾದಂತಹ, ಪೂರ್ತಿ ಆಮ್ಲಜನಕವನ್ನು ತುಂಬಿಕೊಂಡಿರುವಂತಹ, ಅನೇಕ ಮೆಡಿಸಿನಲ್ ಪ್ಲ್ಯಾಂಟ್ಸ್ನಿಂದ ಕೂಡಿರುವಂತಹ ಈ ಒಂದು ವನ ಆಗಿದೆ ಇದು. ಅಕಸ್ಮಾತಾಗಿ 2018ರಲ್ಲಿ ನಾವೊಂದು ಗುಂಪು, ಆವಾಗ ಕರೋನಾದಿಂದ ಎಲ್ಲ ಕಡೆ ಕರ್ಫ್ಯೂ ಇತ್ತು. ಆ ಟೈಮ್ನಲ್ಲಿ ಸಾಯಂಕಾಲದ ಹೊತ್ತು ವಾಕಿಂಗ್ ಬರ್ತಾ ಇರಬೇಕಾದ್ರೆ ಅಕಸ್ಮಾತಾಗಿ ಈ ದೇವರ ಕೃಪೆ ನಮ್ಮ ಮೇಲೆ ಬಿತ್ತು. ನಾವೆಲ್ಲ ಒಂದು ಗುಂಪು ಈ ದೇವಸ್ಥಾನದ ಹತ್ರ ಬಂದು ಭಾಳ ಚೆನ್ನಾಗಿ ಆವತ್ತು ಅಟ್ರಾಕ್ಟ್ ಆಗಿದ್ದು ನಾವು. ಈಗ 2024 ತನಕ 6 ವರ್ಷಗಳಿಂದ ಸತತವಾಗಿ ಈ ದೇವಾಲಯವನ್ನು, ಈ ದೇವರನ್ನು ನಾವು ಮರ್ತಿಲ್ಲ. ಆ ದಿನ ನೋಡಿದ್ದು ನಾವು ಏನು ದೇವರು ಏನು ಅಂತ ವಿಚಾರಿಸಿದಾಗ ಇದು ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಗೊತ್ತಾಯಿತು. ಇಲ್ಲಿ ಒಂದು ದಕ್ಷಿಣಾಭಿಮುಖವಾದಂಥ ಆಂಜನೇಯ ಸ್ವಾಮಿ ಇದ್ದಾರೆ. ಈ ಆಂಜನೇಯ ಸ್ವಾಮಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕೈಯಲ್ಲಿ ಮೂಲಿಕೆಯನ್ನು ಇಟ್ಕೊಂಡಿರುವಂತಹ ಆಂಜನೇಯ ಸ್ವಾಮಿ ಆಗಿದೆ. ಎಲ್ಲ ಕಡೆ ಉದಾಹರಣೆಗೆ ಮುಳಬಾಗಿಲಿನಲ್ಲಿರುವಂಥ ಆಂಜನೇಯ ಸ್ವಾಮಿಯನ್ನು ಇವರು ನಮ್ಮ ಅರ್ಜುನ ಪ್ರತಿಷ್ಠಾಪನೆ ಆದ್ದರಿಂದ ಆಂಜನೇಯ ಸ್ವಾಮಿ ಸೊಂಟದಲ್ಲಿ ಕತ್ತಿಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿ ಕೈಯಲ್ಲಿ ಮೂಲಿಕೆ ಇಟ್ಟಿದ್ದಾರೆ ಅಂತ ಹೇಳಿದರೆ ಏನು ಕಾರಣ ಇರಬಹುದು ಅಂತ ಹೇಳಿಬಿಟ್ಟು ಹಿರಿಯರನ್ನು ಇಲ್ಲಿ ಪ್ರತಿಷ್ಠಾಪಿಸಿದಂತಹ ಅಥವಾ ಹಿರಿಯರನ್ನ ವಿಚಾರಿಸಿದಾಗ ಇದು ಸಂಜೀವಪುರ ಅಂತ ಗೊತ್ತಾಯಿತು. ಸಂಜೀವಪುರ ಆಂಜನೇಯ ಸ್ವಾಮಿ ರಾಮಾಯಣದ ಮಹಾಯುದ್ಧದಲ್ಲಿ ಈ ಲಕ್ಷ್ಮಣನ ಮೂರ್ಛೆ ಹೋದಾಗ ಸಂಜೀವನಿ ಪರ್ವತವನ್ನು ತರ್ತಾ ಇರಬೇಕಾದ್ರೆ ಆ ಸಂಜೀವನಿಯ ಒಂದು ಎಲೆ ಅಥವಾ ಒಂದು ಬಳ್ಳಿ ಇಲ್ಲಿ ಬಿದ್ದಿರುವಂತಹ ಒಂದು ಸ್ಥಳ. ಇಲ್ಲಿ ಆಂಜನೇಯನು ಸ್ವತಃ ಇದ್ದಾನೆ. ಆ ಒಂದು ಬಳ್ಳಿಯನ್ನೇ ಕೈಯಲ್ಲಿ ಹಿಡಿದುಕೊಂಡಿರುವಂಥ ಆಂಜನೇಯ ಸ್ವಾಮಿ ಆಗಿದ್ದಾನೆ. ಆಗಿನ ಕಾಲದಲ್ಲಿ ಸತ್ತಂಥವರನ್ನು ಬದುಕಿಸುವಂತಹ ಈ ಒಂದು ಸಂಜೀವನಿ ಬಳ್ಳಿಯು, ಅದನ್ನು ಕೈಯಲ್ಲಿ ಹಿಡ್ಕೊಂಡು ಇಲ್ಲಿ ನಿಂತಿರುವಂತಹ ಆಂಜನೇಯನು, ಅಭಯಾಂಜನೇಯನು ಈಗ ಮಾನಸಿಕವಾಗಿ, ರಾಜಕೀಯವಾಗಿ,
ಸಾಮಾಜಿಕವಾಗಿ ಎಲ್ಲ ರೀತಿಗಳಲ್ಲಿ ಪಾಪ ಕಷ್ಟಗಳಿಂದ ಸತ್ತು ಹೋಗಿರುವಂತಹ ಜನಗಳನ್ನು ಅವೆಲ್ಲ ಕಷ್ಟಗಳಿಂದ ಹೊರಗಡೆ ತರುವಂತಹ ಆಂಜನೇಯ ಸ್ವಾಮಿ ಇವರಾಗಿದ್ದಾರೆ ಅಂತ ಹೇಳಿಬಿಟ್ಟು ನಮಗೊಂದು ವಿಶ್ಲೇಷಣೆ ತಿಳಿದು ಬಂತು. ಇಲ್ಲಿ ಅರ್ಚಕರು ಕೂಡ ತುಂಬ ಚೆನ್ನಾಗಿ ಒಳ್ಳೆ ತಿಳಿದವರಾಗಿದ್ದಾರೆ. ಕೇಶವಮೂರ್ತಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಹಿನ್ನೆಲೆಯನ್ನು ನಾವು ಕೇಳಲು ಹೋದಾಗ ಇದು ಸಂಜೀವನಿಪುರ ಎಲ್ಲಿ ಪುರ ಇಲ್ವಲ್ಲ, ಇಲ್ಲಿ ನಗರ ಇಲ್ವಲ್ಲ, ಒಂದು ಹಳ್ಳಿ ಇಲ್ವಲ್ಲ ಅಂತ ತಿಳಿದಾಗ ನಾವು ಕೇಳಿದಾಗ ಇದಕ್ಕೆ ಒಂದು ಬೇರೆ ಸ್ಟೋರಿ ಇದೆ. ಸುಮಾರು 800 ವರ್ಷಗಳ ಹಿಂದೆ ಇದು ಒಂದು ದೊಡ್ಡ ಊರು. ಆ ಊರಿನ ಹೆಸರು ಸಂಜೀವಪುರ, ಊರ್ನಪಲ್ಲಿ, ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ರು. ಏನಾಯ್ತು, ಇಲ್ಲಿ ಎಲ್ಲರೂ ಒಟ್ಟಾಗಿದ್ರು. ಹಿಂದಿನ ಕಾಲದಲ್ಲಿ ಹೇಗೆ ಒಗ್ಗಟ್ಟಾಗಿ ವಾಸ ಮಾಡ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಒಂದು ದಿವಸ ದೀಪಾವಳಿ ಹಬ್ಬ ಬಂದಾಗ ಲಕ್ಷ್ಮೀ ಪೂಜೆ ಮತ್ತು ದೀಪಾವಳಿ ಹಬ್ಬದ ಪೂಜೆಯನ್ನು, ನರಕ ಚತುರ್ದಶಿ ಎಲ್ಲವೂ ನಡೆಯುತ್ತೆ. ದೀಪಾವಳಿ ಹಬ್ಬದ ದಿವಸ ಹಿಂದಿನ ಕಾಲದಲ್ಲಿ ಎಕ್ಸ್ಚೇಂಜಿಂಗ್ ಪದ್ಧತಿ ಇದ್ದಿದ್ದು, ಒಂದು ವಸ್ತು ಕೊಟ್ಟು ಮತ್ತೊಂದು ವಸ್ತುವನ್ನು ತಗೊಂಡು ಹೋಗ್ತಾ ಇದ್ರು, ದುಡ್ಡು ವ್ಯವಹಾರ ಇರ್ತಾ ಇರಲಿಲ್ಲ. ಆ ದಿನ ಎಲ್ಲರ ಮನೆಯಲ್ಲಿದ್ದಂತಹ ಕಳ್ಳೆ ಬೀಜಗಳು ಎಲ್ಲ ತಂದು ಇಲ್ಲೊಂದು ಗಾಣ ಇತ್ತಂತೆ, ಗಾಣದಲ್ಲಿ ಹಾಕಿ ಬೆಳಗಿನ ಜಾವ ಆ ಗಾಣವನ್ನು ತಿರುಗಿಸುವಂಥವರು, ಗಾಣವನ್ನು ತಿರುಗಿಸಿದ ನಂತರ ಅದರಲ್ಲಿ ಬಂದ ಎಣ್ಣೆಯನ್ನು ತಲೆ ಸ್ವಲ್ಪ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಆ ಒಂದು ಎಣ್ಣೆಯಿಂದ ಕಜ್ಜಾಯಗಳನ್ನು ಮಾಡಿ ಎಲ್ಲರೂ ಸ್ವೀಕರಿಸಿದ್ದಾರೆ. ಆ ಕಜ್ಜಾಯಗಳನ್ನು ತಿಂದ ತಕ್ಷಣ ಆ ಮನೆಗಳಲ್ಲಿರುವಂತಹ ಕೆಲವರಿಗೆ ಹೊಟ್ಟೆಯಲ್ಲಿ ಉರಿ, ಬೇರೆ ಬೇರೆ ರೀತಿಯ ಆರೋಗ್ಯದಲ್ಲಿ ವೈಪರೀತ್ಯಗಳನ್ನು ಉಂಟಾಗಿ ಕೆಲವರು ಸತ್ತು ಹೋಗಿದ್ದಾರೆ. ಸುಮಾರು ಜನವನ್ನು ಪ್ರಾಣ ಕಳ್ಕೊಂಡಿದ್ದಾರೆ, ಸುಮಾರು ಜನ ನರಳ್ತಾ ಇದ್ದಾರೆ. ಏನೋ ಆಗಿದೆ, ಹಬ್ಬದಲ್ಲಿ ಊಟ ಮಾಡಿದ ತಕ್ಷಣ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲವನ್ನು ವಿಶ್ಲೇಷಣೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಆ ಗಾಣದಲ್ಲಿ ಒಂದು ದೊಡ್ಡ ಸರ್ಪದ ಮೂಳೆಗಳು ಕಂಡು ಬರ್ತವೆ. ಅದು ಯಾರಿಗೂ ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವದಲ್ಲೇ 4 ಗಂಟೆಯಲ್ಲಿ ಆ ಒಂದು ಕಳ್ಳೆ ಬೀಜ ಹಾಕಿದ್ರೆ ಅದರೊಳಗೆ ಹೋಗಿ ಸೇರ್ಕೊಂಡು ಬಿಟ್ಟಿದ್ದ ಸರ್ಪ. ಆ ಸರ್ಪದ ವಿಷವನ್ನು ಇವರು ಪ್ರಾಶನ ಮಾಡಿರ್ತಾರೆ. ಹಾಗಾಗಿ ಜನಗಳಲ್ಲೆಲ್ಲ ಒಂದು ತೊಂದರೆ ಉಂಟಾಯಿತು. ಅಂದಿನಿಂದ ಈಚೆಗೆ ಈ ಊರಿನಲ್ಲಿ ಇದು ಯಾವುದೇ ಬೆಳೆ ಧಾನ್ಯ ಕೈಗೆ ಸಿಗದೆ ಎಲ್ಲರೂ ಬಡಬಗ್ಗರಾಗ್ತಾ ಬರ್ತಾ ಇದ್ದಾರೆ. ಅವರವರಲ್ಲೇ ಜಗಳಗಳು, ಈ ಊರಿಂದ ಪಕ್ಕದ ಊರಿಗೆ ಜಗಳಗಳು, ಈ ರೀತಿ ಜನಗಳು ವಾಸ ಮಾಡೋದಕ್ಕೆ ಒಳ್ಳೆಯ ಯೋಗ್ಯ ಸ್ಥಳ ಇಲ್ಲದೆ ಆಗೋಗಿದೆ ಇದು. ಆವಾಗ ಭಯಪಟ್ಟು ಈ ಸುತ್ತಲೂ ಇರುವಂತಹ ಜನಗಳೆಲ್ಲ ಬೇರೆ ಬೇರೆ ಊರುಗಳಿಗೆ ಪಲಾಯನ ಮಾಡಿದ್ದಾರೆ. ಸುಮಾರು ಒಂದು 11ರಿಂದ 15 ಊರುಗಳಿಗೆ ಪಲಾಯನ ಮಾಡ್ಕೊಂಡಿದ್ದಾರೆ ಜನಗಳೆಲ್ಲ. ಆ ಪಲಾಯನ ಮಾಡಿದಂಥ ಜನಗಳು ಇವಾಗ ಕೋಟ್ಯಾಧೀಶ್ವರರಾಗಿ ಬಾಳ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಪರಮೇಶ್ವರ್ ಡಾಕ್ಟರ್ ಇಲ್ಲಿಂದ ಹೋಗಿರುವಂತಹವರು ಈಗ ಗುಮ್ಮರೆಡ್ಡಿಪುರ ಚಂದಿಗಾನಹಳ್ಳಿ ಅವರು ಈಗ ಬೆಂಗಳೂರಿನಲ್ಲಿ ಅವರು ವಿಶ್ವವಿಖ್ಯಾತವಾದಂತಹ ಪೈಲ್ಸ್ ಡಾಕ್ಟರ್ ಆಗಿ ಇದ್ದಾರೆ. ಅದೆಲ್ಲ ಈ ದೇವರ ಕೃಪೆ. ಈಗಲೂ ಕೂಡ ಅವರು ವಾರ್ಷಿಕವಾಗಿ 1-2 ಸಲ ಬಂದು ದೇವರಿಗೆ ಪೂಜೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿಯಾದವರು ಒಬ್ಬರಲ್ಲ ಇಬ್ಬರಲ್ಲ 100 ಜನ ಇಲ್ಲಿಂದ ಹೋದವರಿದ್ದಾರೆ. ಈ ದೇವರ ಮಹಿಮೆ ಏನಪ್ಪ ಅಂತ ಹೇಳಿದ್ರೆ, ನಂಬಿದರೆ ಹೇಳ್ತಾರಲ್ಲ, ನಂಬಿದವರಿಗೆ ಸೊಮ್ಮು ಅಂತ ಹೇಳ್ಬಿಟ್ಟು, ಹಾಗೆ ಕರೆಕ್ಟಾಗಿ ದೇವರನ್ನು ಮನಸ್ಸ ವಾಚ ಅಷ್ಟಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನೀವೇ ದಿಕ್ಕು ಅಂತ ಹೇಳ್ಬಿಟ್ಟು ದೇವರನ್ನು ನಂಬಿದ್ದೇ ಆದರೆ ಈ ದೇವರು ನೀವು ಬಯಸಿದ್ದನ್ನು ಕೊಡುವುದರಲ್ಲಿ ಸಂದೇಹವೇ ಇಲ್ಲ. ಇದರ ಹೆಸರೇ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ಮತ್ತು ಅಭಯಾಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು. ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ ಖಂಡಿತ, ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳನ್ನು ದಯಪಾಲಿಸ್ತಾರೆ. ಬೇರೆ ಬೇರೆ ಕಷ್ಟಗಳಲ್ಲಿರುವಂಥವ್ರಿಗೂ ಕೂಡ ಕಷ್ಟಗಳನ್ನು ನಿಧಾನಗತಿಯಲ್ಲಿ ದೇವರನ್ನು ನಂಬಿ ಅವ್ರನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಈಡೇರಿಸ್ತಾರೆ. ಇಂಥ ಸುಂದರವಾದ ವಾತಾವರಣವನ್ನು ಹೊಂದಿರುವಂಥ ಈ ದೇವಸ್ಥಾನ ಮತ್ತು ವಾತಾವರಣದಲ್ಲಿ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಇರುವಂಥ ಊರು ಸಂಜೀವಿನಿಪುರ. ಸಂಜೀವಿನಿಪುರಕ್ಕೆ ಇದರಲ್ಲಿ ತಾಲೂಕು ಆಫೀಸ್ನಲ್ಲಿ ನಾನು ಮಂಜುನಾಥ್ರವರು ಹೋಗಿ ನಾವು ಕಡತಗಳನ್ನು ತೆಗೆದು ನೋಡಿದಾಗ 200 ಎಕರೆ ಸಂಜೀವಪುರದ ಆಸ್ತಿಯಾಗಿದೆ. 200 ಎಕರೆ. ಆ 200 ಎಕರೆಯನ್ನು ಆ ಕಾಲದಲ್ಲಿ ಬಂದಂತಹ ಯಾರು ನಮ್ಮ ಮಹಾರಾಜರು, ಮೈಸೂರಿನ ಮಹಾರಾಜರು ಈ ಕಡೆ ಪರ್ಯಟನೆ ಮಾಡೋಕ್ಕೆ ಬರ್ತಾ ಇದ್ರು. ಬಂದಂಥ ಸಮಯದಲ್ಲಿ ಬೀಡಾಗಿ ಹಾಕಿರಬೇಕು ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಎಲ್ಲ ಕಡೆನೂ ಹಂಗೆ ಕೊಟ್ಟಿದ್ದಾರೆ. ಇದಕ್ಕೆ ಫಾರೆಸ್ಟ್ಗೆ ಅದನ್ನು ಅನುಮತಿ ನೀಡಿದ್ದಾರೆ, ನೀವು ನೆಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆ ದಿನದಿಂದ ಫಾರೆಸ್ಟ್ನವರ ಅಂದರೆ ಅರಣ್ಯ ಭೂಮಿಯಾಗಿ ಇದು ಮಾರ್ಪಾಟು ಹೊಂದಿದೆ. ಇದು ಮೂಲತಃ ದೇವಸ್ಥಾನ ಅಥವಾ ಸಂಜೀವಪುರದ್ದೇ ಆಗಿದ್ರು ಕೂಡ ಇವಾಗ ಅರಣ್ಯದವರು ಆಕ್ರಮಿಸಿಕೊಂಡು ಅವರು ಗಿಡಗಳನ್ನ ನೆಟ್ಕೊಂಡು ಚೆನ್ನಾಗಿ ಸುಭಿಕ್ಷವಾಗಿ ನೋಡ್ಕೊಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಅಂತ ಅರಣ್ಯ ಬಂಜರು ಭೂಮಿ ಅಂತ ಹೇಳ್ಬಿಟ್ಟು ಪಾಣಿನಲ್ಲಿದ್ದು ಅದರಲ್ಲಿ 3 ಎಕರೆ 18 ಗುಂಟೆ ಸೀಮಿತವಾಗಿ ಬಿಟ್ಟಿದ್ದಾರೆ. ಈ 3 ಎಕರೆ 18 ಗುಂಟೆ ಈಗಿಲ್ಲ. ಸುತ್ತಲೂ ಖಾಲಿಯಾಗಿದ್ದಾಗ ಏನೋ ಒಂದು ಗಿಡ ಮರಗಳನ್ನ ನೆಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ರೈತರುಗಳು. ನಮ್ಗೆ ಅದರಿಂದ ಅಭ್ಯಂತರ ಏನೂ ಇಲ್ಲ. ಈಗೇನಾದರೂ
ಭಕ್ತಾದಿಗಳು ಹಿರಿಯರು ಎಲ್ಲರೂ ಬಂದು ದೇವಸ್ಥಾನಕ್ಕೆ ಒಂದು ಅಚ್ಚುಕಟ್ಟು ಮಾಡಬೇಕು ಅಂತ ಬಂದಾಗ ಎಲ್ಲರೂ ಕೂಡ ಒಟ್ಟಾಗಿ ಬಂದು ಎಲ್ಲರೂ ನಮ್ಮ ದೇವರ ಅಭಿವೃದ್ಧಿಗೆ ಶ್ರಮಿಸಿ ಎಲ್ಲರೂ 3 ಎಕರೆ 18 ಗುಂಟೆಯನ್ನು ಬಿಡಿಸಿ ಒಂದು ಕಾಂಪೌಂಡ್ ಹಾಕಿ ಇದು ಒಂದು ಶಾಂತಿನಿಕೇತನ ರೀತಿಯಲ್ಲಿ ಇರುವುದನ್ನು ಇನ್ನೂ ಉತ್ತಮವಾದ ಒಂದು ಶಾಂತಿನಿಕೇತನವನ್ನಾಗಿ ಮಾಡಿ ಈ ಇಡೀ ನಮ್ಮ ರಾಜ್ಯಕ್ಕಾಗಲಿ ನಮ್ಮ ತಾಲೂಕಾಗಲಿ ಜಿಲ್ಲೆಗಾಗಲಿ ಉತ್ತಮವಾದ ಒಂದು ಸ್ಥಳವನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ಶ್ರಮ ಪಡ್ತಾ ಇದ್ದೀವಿ. ಯಾರ ವಿರುದ್ಧವಾಗಲಿ ಯಾರ ವಿರುದ್ಧ ದ್ವೇಷದ ವಿಷಯ ಅಲ್ಲ, ಇದು ದೇವರ ವಿಚಾರದಲ್ಲಿ. ಆದ್ದರಿಂದ ಎಲ್ಲ ಭಕ್ತರು ಕೂಡ ಎಲ್ಲರೂ ಕೂಡ ಊರಿನವರು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು. ರಾಜಕೀಯ ವ್ಯಕ್ತಿಗಳು ಸಹಕರಿಸಬೇಕು, ಅಧಿಕಾರಿಗಳು ಸಹಕರಿಸಿ ನಮ್ಮ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ NK ಭಾರತ್ ನ್ಯೂಸ್ 24x7. ಹೆಸರು ಡಾಕ್ಟರ್ ಮಂಜುನಾಥ್ CN ಅಂತ ಹೇಳ್ಬಿಟ್ಟು ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ಹಾಗೂ ಅಭಯಾಂಜನೇಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಸಂಜೀಪುರ ಅಂತ, ಅಂದರೆ ಊರ್ನಪಲ್ಲಿ ಗ್ರಾಮ ಅಂತ ಇಲ್ಲಿ ಒಂದು ಚಾರಿಟಬಲ್ ಟ್ರಸ್ಟನ್ನು ಒಂದು ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನಂತಂದರೆ ಇಲ್ಲಿನ ವಿದ್ಯಮಾನಗಳ ಈ ದೇವಸ್ಥಾನ ವಿದ್ಯಮಾನ ಏನು ಅಂತಂದರೆ ನಾವು ಚಾರಿಟಬಲ್ ಟ್ರಸ್ಟನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ಲ್ಯಾಂಡನ್ನು ಕೆಲವರು ರೈತರು ಅಕ್ವೈರಿ ಮಾಡ್ಕೊಂಡಿದ್ದಾರೆ. ಈ ಲ್ಯಾಂಡನ್ನು ತೆರವುಗೊಳಿಸಬೇಕು. ಕೆಲವರು ಗ್ರಾಮಸ್ಥರಿಗೆಲ್ಲ ಮನವರಿಕೆ ತಿಳಿಸ್ತಾ ಇದ್ದೀವಿ. ಇದೇನಾದರೂ ಗುಣಿದ ಮೇಲೆ ನಾವಿಲ್ಲಿ ದೇವಸ್ಥಾನ ಹತ್ರ ಟ್ರಸ್ಟ್ ಮುಖಾಂತರ ವತಿಯಿಂದ ಒಂದು ಚೌಲ್ಟ್ರಿಯನ್ನು ಮಾಡೋಣ ಅಂತ, ಅದೇ ರೀತಿ ಒಂದು ಅನಾಥಾಶ್ರಮ, ದೇವಸ್ಥಾನ ಬೌಂಡ್ರಿ ಫಿಕ್ಸ್ ಆದ ತಕ್ಷಣ ಇಲ್ಲಿ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳಿಬಿಟ್ಟು ಈ ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಸಂಜೀವಪುರ ಅಂತ ಇದರ ಹಿನ್ನೆಲೆ ಬಹಳ ಮಹತ್ತರವಾದದ್ದು. 700 ವರ್ಷಗಳ ಇತಿಹಾಸ ಹೊಂದಿರೋ ಒಂದು ದೇವಸ್ಥಾನ ಇಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಹಾಗೂ ಅಭಯಾಂಜನೇಯ ಸ್ವಾಮಿ ಅಂತೇಳ್ಬಿಟ್ಟು. ಇಲ್ಲಿ ಯಾಕೆಂತಂದರೆ ಕೆಲವು ಕಿಡಿಗೇಡಿಗಳು ಈ ದೇವಸ್ಥಾನ ಹತ್ರ ಕೆಲವು ಒಂದು ರೀತಿಯಲ್ಲಿ ನಿಧಾನಗಳು ಅಂತ ಹೇಳಿಬಿಟ್ಟು ಕೆಲವರು ಬಂದು ಏನೇನೋ ಮಾಡಿ ಅಡೆತಡೆ ಮಾಡೋಕ್ಕೆ ಬಂದು ತೊಂದರೆಗಳಾಗ್ಬಿಟ್ಟು ಇಲ್ಲಿ ಜಾಸ್ತಿ ಅನಾಹುತ ಅನುಭವಿಸಿ ಹೋಗಿದ್ದಾರೆ. ಇದು ಆ ರೀತಿ ನಡ್ಕೊಳ್ಳೋಕ್ಕೆ ಇಲ್ಲಿ ಯಾವುದೇ ರೀತಿ ಆಗುವುದಿಲ್ಲ. ಇದು ಸಾಕ್ಷಾತ್ ಸಂತಾನ ವೇಣುಗೋಪಾಲ ಸ್ವಾಮಿ ಹಾಗೂ ಅಭಯಾಂಜನೇಯ ಸ್ವಾಮಿ ದೇವರು ಸಾಕ್ಷಾತ್ರವಾಗಿ ಈ ಒಂದು ಸ್ಥಳದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಬೇಕು ಒಂದು ಗೌರವಾನ್ವಿತವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಈ ದೇವಸ್ಥಾನದ ವಿಚಾರಲ್ಲಿ ದೇವಸ್ಥಾನಕ್ಕೆ ಬಿಟ್ಕೊಡ್ಬೇಕಾದ್ರೆ ಈ ಫಾರೆಸ್ಟ್ ಜಾಗನ ನೀವು ಯಾವ್ಯಾವ ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಮಾಡಿದ್ದೀರಾ ಸರ್? ತುಂಬ ಉತ್ತಮವಾದ ಪ್ರಶ್ನೆ. ನಾವು ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಅಧ್ಯಕ್ಷರಾಗಿ ಈಗ ತಾನೇ ಮಾತಾಡಿದ್ದಾರೆ ರಾಮಕೃಷ್ಣ ರೆಡ್ಡಿ ಅವರು. ಈ ಒಂದು ನಾವು ಬಿಟ್ಟುಕೊಡಿ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಅಧಿಕಾರಿಗಳನ್ನಾಗಲಿ ಮತ್ತು ತಹಸೀಲ್ದಾರ್ನಾಗಲಿ ಕೇಳುವಂಥ ಪ್ರಮೇಯನ ಏನೂ ಇಲ್ಲ ಇಲ್ಲಿ. ಯಾಕಂದರೆ ಪ್ರಪ್ರಥಮವಾಗಿ ಮೂಲತಃ ನಾವು ತೆಗೆದುಕೊಂಡ್ರೆ ರೆಕಾರ್ಡ್ಸನ್ನು ತೆಗೆದುಕೊಂಡ್ರೆ ಮೂಲತಃ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಊರಿನದೇ ಇದೆಲ್ಲ ಜಾಗ. ಈ ಜಾಗವನ್ನು ಸುಮ್ಮನೆ ಬೀಡಾಗಿರೋದು ಯಾಕೆ, ಇದೊಂದು ಗಿಡ ಗಂಟು ನೆಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಹಾರಾಜರುಗಳು ಇವರು ಕೊಟ್ಟಿರುವಂಥದ್ದು ಯಾರಿಗೆ, ಅರಣ್ಯಕ್ಕೆ. ಆದರೂ ಅರಣ್ಯದ ವಶಕ್ಕೆ ಹೋದ್ಮೇಲೆ ನಾವು ಕೇಳಬೇಕಾದು ನಮ್ಮೆಲ್ಲರ ಧರ್ಮ. ಹಾಗಾಗಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಈಗಾಗಲೇ ಸುಮಾರು ಪತ್ರ ವ್ಯವಹಾರಗಳನ್ನು ಮಾಡಿದ್ದಾರೆ. ಏಡುಕೊಂಡಲ ಹತ್ರ ಮಾಡಿದ್ದಾರೆ, ತಾಲೂಕು ಆಫೀಸ್ನಲ್ಲಿ ಮಾಡಿದ್ದೀವಿ, DC ಹತ್ರ ಹೇಳಿದ್ದೀವಿ, ಫಾರೆಸ್ಟ್ ಮಿನಿಸ್ಟರ್ ಹತ್ರ ಕೇಳ್ಕೊಂಡಿದ್ದೀವಿ. ಅವರೆಲ್ಲರೂ ಕೂಡ ಅಂದರೆ ನಾವು ಕೊಡ್ತೀವಿ ಅನ್ನುವಂತಹ ಒಂದು ಅಭಯ ನೀಡಿದ್ದಾರೆ. ಆ ಅಭಯವು ನಿಜವಾಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಆ 200 ಎಕರೆ ಬಗ್ಗೆ ನಾವು ಮಾತಾಡೋರಲ್ಲ. ದೇವಸ್ಥಾನಕ್ಕೆ ಇರುವಂತಹ 3 ಎಕರೆ 18 ಗುಂಟೆ ಏನಿದೆ ಅದನ್ನು ಮಾತ್ರ ನಮಗೆ ಬಿಡಿಸ್ಕೊಟ್ಟು ದೇವಸ್ಥಾನ ಸುಭಿಕ್ಷವಾಗಿ ನಡ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಇದರಲ್ಲಿ ಏಡುಕೊಂಡಲು ಅಂತ ಈಗ ಅರಣ್ಯ ಅಧಿಕಾರಿ ಯಾರಿದ್ದಾರೆ ಅವರು ಭಾಗವಹಿಸಬೇಕಾಗುತ್ತೆ, ನಮ್ಮ ಜಿಲ್ಲಾಧಿಕಾರಿಗಳು ಭಾಗವಹಿಸಬೇಕಾಗುತ್ತೆ, ನಮ್ಮ ತಾಲೂಕಿನ ತಹಸೀಲ್ದಾರ್ ಸಾಹೇಬರು ಕೂಡ ಭಾಗವಹಿಸಬೇಕಾಗುತ್ತೆ. ಎಲ್ಲರ ಕೃಪೆ ಇದನ್ನು ಅವ್ರು ಏನಾದರೂ ಮನಸ್ಸು ಮಾಡಿ ಇದನ್ನು ಒಳ್ಳೆಯ ಒಂದು ವಾತಾವರಣ ಉಳ್ಳಂಥ ಒಂದು ಆಶ್ರಮದ ರೀತಿಯಂತಹ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೆ ಆದರೆ ನೋಡಿ, ನಾವೆಲ್ಲ ಒಂದು ಟ್ರಸ್ಟ್ ವತಿಯಿಂದ ಒಂದು ಚೀಟಿ ನಡೆಸಿ ಅದರಲ್ಲಿ ಉಳಿದಂಥ ದುಡ್ಡು ಮತ್ತೆ ಸ್ವಲ್ಪ ವಸೂಲು ಮಾಡಿ ಆ ದೊಡ್ಡಮಲ್ದೊಡ್ಡಿಗೆ ಹೋಗುವಂಥ ರೋಡಲ್ಲಿ ಒಂದು ಉತ್ತಮವಾದಂಥ ಒಂದು ಮಹಾದ್ವಾರವನ್ನು ನಿರ್ಮಿಸಿದ್ದೀವಿ. ಮಹಾದ್ವಾರದ ಪಕ್ಕದಲ್ಲಿ ಒಂದು ಚಿಕ್ಕ ಆಂಜನೇಯ ಸ್ವಾಮಿ ಕೂಡ ಇದೆ. ಈ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿ ರಾಮಕೃಷ್ಣ ರೆಡ್ಡಿ ಅವರು ಸುಮಾರು 3-4 ವರ್ಷಗಳಿಂದ ಇದ್ದಾರೆ. ಅವರು ಉತ್ತಮವಾದ ಕಾರ್ಯಚಟುವಟಿಕೆಯನ್ನು ಹೊಂದಿದ್ದಾರೆ. ಇವರ ಒಂದು ನೇತೃತ್ವದಲ್ಲಿ ಏಡುಕೊಂಡಲು ಸಾರ್ ಅವರನ್ನು ಕೂಡ ಮೀಟ್ ಮಾಡಿದ್ದಾಗಿದೆ. ತಹಸೀಲ್ದಾರ್ ಸಾಹೇಬರನ್ನು ಕೂಡ ಮೀಟ್ ಮಾಡಿದ್ದಾಗಿದೆ. ಇನ್ನು ಜಿಲ್ಲಾಧಿಕಾರಿಗಳನ್ನು ಕೂಡ ಮೀಟ್ ಮಾಡಿದ್ದಾಗಿದೆ. ಇವರೆಲ್ಲರ ಒಮ್ಮತದ ಒಟ್ಟುಗೂಡಿ ನಮಗೆ ಸಹಾಯ ಮಾಡಿದ್ದೆ ಆದರೆ
ಖಂಡಿತ ಖಂಡಿತ ಭಕ್ತರ ಅಭೀಷ್ಟದಂತೆ ಈ ದೇವಸ್ಥಾನ ತುಂಬ ಚೆನ್ನಾಗಾಗುತ್ತೆ ಅನ್ನೋದು. ಸರ್, ಈಗ ಈ ಸಂಜೀವಪುರದಲ್ಲಿ ಈ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಈಗ ಪಾನಿ ಇದೆ ಅಂತಿದ್ದೀರಾ, ಎಷ್ಟಿದೆ ಏನು ಅಂತ ನಮಗೆ ತಿಳಿಸ್ತೀರಾ ಸರ್? ನೋಡಿ, ಇಲ್ಲಿರುವ ಪಾಣಿಗಳು ಯಾವುದೂ ಕೂಡ ಊರ್ಜಿತವಾಗೋದಿಲ್ಲ. ಈಗಾಗಲೇ ನಾವು ಹೇಳಿದ್ದೀವಿ 200 ಎಕರೆಗಳು ಈ ಒಂದು ವ್ಯಾಪ್ತಿಗೆ ಒಳಪಟ್ಟಿದ್ದು. ಆ 200 ಎಕರೆಗಳನ್ನು ಕೂಡ ಮೈಸೂರು ಮಹಾರಾಜರ ವತಿಯಿಂದ ಹಸ್ತಾಂತರವಾಗಿದೆ ಅರಣ್ಯ ಭೂಮಿಗೆ. ನಮಗೆ ಈ ದೇವಸ್ಥಾನಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಅಲ್ಲಿನ ರಾಜಕೀಯ ವ್ಯಕ್ತಿಗಳು ಅವ್ರಿಗೂ ದೇವರೇ, ನಮಗೂ ದೇವರೇ. ಈ ದೇವಸ್ಥಾನಕ್ಕೆ ಸುಭಿಕ್ಷವಾಗಿರಬೇಕಾದ್ರೆ ಈಗ ಸದ್ಯಕ್ಕೆ ದೇವಸ್ಥಾನದ ಆಯಕಟ್ಟಿನಲ್ಲಿ ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತಾ ಇರೋದು 3 ಎಕರೆ 20 ಗುಂಟೆ ಇದೆ. ಆ 3 ಎಕರೆ 20 ಗುಂಟೆಯನ್ನು ನಮ್ಮ ದೇವಾಲಯಕ್ಕೆ ಬಿಟ್ಟುಕೊಟ್ಟು ಮಿಕ್ಕಿದ್ದನ್ನು ಯಾರು ರೈತರು ಬೇಕಾದರೂ ಇರಲಿ, ಅರಣ್ಯದವ್ರು ಬೇಕಾದರೂ ಇರಲಿ, ಯಾರು ಬೇಕಾದರೂ ಇರಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆ ಒಂದು 3 ಎಕರೆ 18 ಗುಂಟೆಯನ್ನು ಅಚ್ಚುಕಟ್ಟಾಗಿ ಒಂದು ಕಾಂಪೌಂಡ್ ಹಾಕ್ಕೊಂಡು ಈ ಒಂದು ಕಾಂಪೌಂಡ್ ಒಳಗಡೆ ಇನ್ನೂ ಜನಾಭಿವೃದ್ಧಿ ಕಾರ್ಯಗಳು, ಒಂದು ಛತ್ರ ಚೌಲ್ಟ್ರಿ ಇರ್ಬೋದು, ಒಂದು ಫ್ರೀಯಾಗಿ ನಡೆಸುವಂಥ ಒಂದು ಅನಾಥಾಶ್ರಮ ಇರ್ಬೋದು, ಮತ್ತೊಂದು ಬಡಬಗ್ಗರಿಗೆ ಹಾಕುವಂಥ ಒಂದು ಶಾಲೆ ಇರ್ಬೋದು, ಇಂಥವೆಲ್ಲ ನಿರ್ಮಾಣ ಮಾಡಿಕೊಂಡು ಒಂದು ಒಳ್ಳೆಯ ಸ್ಥಳವಾಗಿ ಒಂದು ಆಸ್ತಮಾ ಬೇರೆ ಬೇರೆ ಕಾಯಿಲೆ ಇರುವವರಿಗೆ ಇಲ್ಲಿ ಬಂದು 1-2 ದಿವಸ ವಾಸವಾದರೂ ಕೂಡ ಈ ಒಂದು ಒಳ್ಳೆಯ ಆಕ್ಸಿಜನ್ ಅವರು ಸೇವಿಸಿ ಅವ್ರಿಗೆ ತುಂಬ ಉತ್ತಮವಾದಂಥ ಆರೋಗ್ಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನಾವೆಲ್ಲ ಇಷ್ಟೆಲ್ಲ ತಿಳಿಸಿದ್ದೀವಿ. ಇನ್ನೂ ಏನು ಈ ಸುತ್ತಮುತ್ತಲಿನ ಹಳ್ಳಿನವರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಪಕ್ಕದ ಹಳ್ಳಿಯಿಂದ ಒಬ್ಬರು ರೈತರು ಮತ್ತು ಭಕ್ತರು ಇಲ್ಲಿ ಬಂದಿದ್ದಾರೆ, ಅವ್ರನ್ನ ವಿಚಾರಿಸೋಣ ಬನ್ನಿ. ಅಣ್ಣ, ತಮ್ಮ ಹೆಸರು? ನಮ್ಮ ಹೆಸರು ಆಂಜಪ್ಪ. ಯಾವ ಮನ್ಗಾನ್ಪಲ್ಲಿ. ఇక్కడ మీరు? ఇక్కడ మాది జమీన్ అంటే ఇది పురాతన కాలం దేవస్థానం. ఇది మేము ఊరి దగ్గర ఎన్నో బోర్లు వేస్తుంది, ఎన్నో చేస్తుంది, నీళ్ళు పడలేదు కాబట్టి మళ్ళీ ఈడొచ్చి అడవిలో వచ్చి మేము బోర్ వేస్తుంది. ఆ దేవుని కృపని ఇంకా దండిగా నీళ్ళు ఇచ్చినాడు. ఆ దేవస్థానానికి నీళ్ళు ఇస్తుంది. ఇది మేము ఏమన్నా తెలుసుకుంటే తప్పకుండా జరుగుతూ ఉంది ఇక్కడ. మా పెద్దోళ్ళ కాలం ఇంకా మేము ఏం పని చేయాల్సిన్నా ఆయప్పకి నమస్కారం చేసుకొని మేము పని చేస్తాము. ఓకే. ఈ ప్రకారంగా మా పెద్దోళ్ళ కాలం ఇంకా నడుచుకొని వస్తాము, మేము అట్లా నడుస్తాము. మా బిడ్డలు కూడా అదే డెవలప్ అవుతూ ఉంటారు. ఇక్కడ ఏమేమి కార్యక్రమాలు చేస్తారు దేవుంది? ఇక్కడ రామ్కోట్ చేస్తాము. రామ్కోట్ చేస్తారు ఏడాదికి కింద. ఓకే. రామ్కోట్ చేస్తాము. కొందరు అన్న సత్తారు పెడతారు. ఓకే. వారము పూజలు, శనివారం భక్తులు జాస్తి వస్తారు, పూజలు చేస్తాము. ఇట్లా నడుస్తూ ఉంటాయి. ఎక్కడెక్కడో వస్తారు. ఎవరు మాది మీది అనుకునే వాళ్ళు ఎవరు వచ్చి భగవంతుని ఏడుకుంటే వాళ్ళదే దేవుడు. ఈ ప్రకారంగా నడుస్తాం. ఇప్పుడు ఇక్కడ ట్రస్ట్ వాళ్ళు చుట్టూ కాంపౌండ్ కానీ కట్టాలంటా ఉన్నారు. దేవస్థానంకి ఎంత జమీన్ ఉంది, ఏమైనా ఐడియా ఉందా మీకు? లేదు సార్, మాకు అంత ఐడియా లేదు. పెద్దోళ్ళు చెప్తారు 3 ఎకరాల వరకు, 3.5 ఎకరాలు ఉంది అంటా ఉంటారు. అది ఎంత ఉంది ఏమి మాకు ఇప్పుడు ఇక్కడ 3.5 ఎకరాలు లేదే, తోటలంతా లేదు. ఒకటి మేము ఆక్రమించుకున్నారు వాళ్ళు. ఇడాలి ఇంకా దేవస్థానం ఇడుస్తారు, పెద్ద మనసు చేసి ఇడాలి వాళ్ళు. ఓకే. పెద్ద మనసే సర్వే చేస్తే రానే వస్తుంది. ఓకే. ఓకే. ఎవరు సొమ్ము కాదు కదా, అట్లుంది. ఇప్పుడు ఫారెస్ట్ వాళ్ళు వచ్చి అంతా దీన్ని కొట్టేస్తారు అని జనాలు చెప్పుకుంటా ఉన్నారు. ఫారెస్ట్ వాళ్ళు కొట్టేసే కన్నా దేవస్థానంకి ఒక 4 ఎకరాలు ఇచ్చేది మంచిది కదా? మంచిదే కదా. అందుకే ఈ పక్కలో ఉండే పల్లెళ్ళు, రైతులు, రైతాపు వర్గం వాళ్ళు ఫారెస్ట్ వచ్చి ఆక్రమించుకోకన్నా దేవస్థానం కన్నా కొంచెం చిక్కనే అనేది ఉద్దేశం ఈ ట్రస్ట్ వాళ్ళకు ఉంది. అది అందరూ